ಮಹಲ್ಸಾಪತಿಯವರ ನಾಲ್ಕನೇ ತಲೆಮಾರು ಅಂದ್ರೆ ಗ್ರೇಟ್ ಗ್ರ್ಯಾಂಡ್ ಸನ್ ಅಂತ ಏನ್ ಹೇಳ್ತೀವಿ. ಈ ट्रस्ट ना जो जो डिवोटीज शिरडी में आया करते थे तो उनको बाबा यही बोलते थे कि पहले आप खंडोबा जी का दर्शन करना है. ಸ್ನೇಹಿತರೆ, ಈ ದೇವಸ್ಥಾನ ಸುಮಾರು 250 ವರ್ಷಗಳ ಹಳೆಯದು. ಅಂದ್ರೆ ಸಾಯಿಬಾಬಾ ಶಿರಡಿಗೆ ಬರೋಕೆ ಮುಂಚೆಯಿಂದಾನು ಇಲ್ಲಿ ಖಂಡೋಬಾ ದೇವಸ್ಥಾನ ಎಲ್ಲ ಆವೋ ಸಾಯಿ ಅಂತ ಹೇಳಿ ಕರೀತಾರೆ. ಅಲ್ಲಿಂದ ಈಚೆಗೆ ಅವರ ಹೆಸರು ಸಾಯಿಬಾಬಾ ಅಂತ ಹೇಳಿ ಅವರೇ ಡಿಕ್ಲೇರ್ ಮಾಡಿ. महाभाग्य ये मालसापति और तात्या पाटिल के साथ जो खुद साक्षात ईश्वर के साथ सोए. ಖಂಡೋಬಾ ದೇವರು ಏನಿದೆ ಅದು ಶಿವನ ಅವತಾರ. ಇಲ್ಲಿ ಇಬ್ರು ರಾಕ್ಷಸರಂತೆ ನಾನು 3 ದಿನಗಳ ಕಾಲ ಬ್ರಹ್ಮಾಂಡಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಶರೀರನ ಜೋಪಾನವಾಗಿ ನೋಡ್ತೀನಿ. ಮತ್ತೆ ಮಹಲ್ಸಾಪತಿಯವರು ಮತ್ತೆ ಸಾಯಿಬಾಬಾ ಅವರು 3 ಜನ ತಲೆ ಬೇರೆ ಬೇರೆ ಕಡೆ ದಿಕ್ಕಲ್ಲಿರೋದು, ಕಾಲುಗಳನ್ನ ಒಂದೇ ಕಡೆ ಇಟ್ಕೊಂಡು ಮಲಗೋರು. ಸ್ನೇಹಿತರೆ, ನಾವಿವತ್ತು ಶಿರ್ಡಿನಲ್ಲಿದ್ದೀವಿ. ಶಿರ್ಡಿನಲ್ಲಿ ಯಾವ ರೀತಿ ದರ್ಶನ ಮಾಡಬೇಕು, ಏನೆಲ್ಲ ನೋಡಬೇಕು, ಯಾವ ರೀತಿ ಬಾಬನ ದರ್ಶನಕ್ಕೆ ಬಂದರೆ ಅನುಕೂಲ ಆಗತ್ತೆ, ಎಲ್ಲಿ ರೂಮ್ ಬುಕ್ ಮಾಡೋಕ್ಕೆ ಪ್ರತಿಯೊಂದು ಮಾಡ್ತಾ ಇದ್ದೇನೆ. ಹಾಗೆ ತುಂಬ ಜನಕ್ಕೆ, ನಮ್ಮ ಭಾಗದ ಜನಕ್ಕೆ ಇಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದ ಬಗ್ಗೆ ಐಡಿಯಾ ಇಲ್ಲ. ಸಾಯಿಬಾಬಾ ಇಲ್ಲಿಗೆ ಫಸ್ಟು ಏನಕ್ಕೆ ಬಂದರು, ಇದು ಯಾವುದು ದೇವಸ್ಥಾನ ಅಂತ ಹೇಳೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ನನ್ನ ಚಾನಲ್ಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮಾರು ಟ್ರಾವೆಲಿಂಗ್ ಟ್ರಕ್ಕರ್. ಸ್ನೇಹಿತರೆ, ನಾನಿವತ್ತು ಶಿರಡಿ ದೇವಸ್ಥಾನದ ಬಳಿ ಕರ್ಕೊಂಡು ಹೋಗೋ ಮುಂಚೆನೆ ನಾನಿವತ್ತು ಬಂದಿರುವಂಥ ದೇವಸ್ಥಾನ ಖಂಡೋಬಾ ಮಂದಿರ್ ಅಂತ ಹೇಳ್ತೀವಿ. ಇದು ಶಿರಡಿ ದೇವಸ್ಥಾನದಿಂದ ಕೇವಲ ಒಂದು 50ರಿಂದ 100 ಮೀಟರ್ ದೂರದಲ್ಲೇ ಇರತಕ್ಕಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ, ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಂಥ, ಅಂದರೆ ಸಾಯಿಬಾಬನ ಕಾಲದಲ್ಲಿ ಪೂಜೆ ಮಾಡ್ತಾ ಇದ್ದಂಥ ಮಹಲ್ಸಾಪತಿಯವರು ವಿಗ್ರಹ ನನ್ನ ಹಿಂದೆನೇ ಇದೆ. ಮಹಲ್ಸಾಪತಿಯವರು ಮದುವೆ ದಿಬ್ಬಣದ ಜೊತೆ ಬರ್ತಾ ಇದ್ದಂಥ ಸಾಯಿಬಾಬನ್ನ ಆವೋ ಸಾಯಿ ಅಂತ ಫಸ್ಟ್ ಹೆಸರಿಟ್ಟು ಕರೆದ್ರು. ನನಗಿರುವಂಥ ಮಾಹಿತಿ, ಈ ದೇವಸ್ಥಾನದ ಬಗ್ಗೆ, ಮಹಲ್ಸಾಪತಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಹಲ್ಸಾಪತಿಯವರ 4ನೇ ತಲೆಮಾರು, ಅಂದ್ರೆ ಗ್ರೇಟ್ ಗ್ರ್ಯಾಂಡ್ ಸನ್ ಅಂತ ಏನ್ ಹೇಳ್ತೀವಿ. ನಮ್ಮ ಜೊತೆ ಇದ್ದಾರೆ ಈ ದೇವಸ್ಥಾನದ ಅಧ್ಯಕ್ಷರಾದಂಥ ಸಂದೀಪ್ ಮನೋಹರ್ ನಾಗರೆ ಅವರು. ಸರ್, ವೆಲ್ಕಮ್ ಟು ಅವರ್ ಚಾನಲ್. जय मल्लार सभी भक्तों. सभी भक्तों को दीपावली की हार्दिक शुभकामनाएं।
आज यहाँ पे जो YouTube चैनल द्वारा आए गए डिवोटीज है, तो उनको मैं ये बताना चाहूँगा कि ये जो श्री खंडोबा मंदिर है ये 250 इयर्स पुराना है और बाबा शिरडी में आने के पहले से ये मंदिर यहाँ मौजूद था। जब बाबा शिरडी में पहली बार आए चांद पटेल की भांजे की शादी के बारात में, तो यही खलियान में उनका बारात रुकी हुई थी। और जब बाबा सुबह उठकर मंदिर की ओर आ रहे थे और मालसापति जी खंडोबा जी की पूजा करके बाहर निकल रहे थे, तो बाबा का और मालसापति का आमने सामने दोनों एक सामने आ गए। तो सडनली मालसापति के मुख से जो वर्ड निकले आओ साई, तो वही वर्ड आज बाबा ने जो नाम धारण किया है वो मालसापति जी ने दिया हुआ है। और उस दिन से बाबा ने स्वयं को बोला कि मैं साई बाबा हूँ। काशीराम शिंपी, अप्पा जागले, ये तीनों लोग बाबा को द्वारकामाई जो पहले मस्जिद थी वो पुरानी टूटी फूटी, उसमें बाबा का रहने का व्यवस्था किया और तब से बाबा ಶಿರಡಿ में ही रहे। ಸ್ನೇಹಿತರೆ, ಈ ದೇವಸ್ಥಾನ ಸುಮಾರು 250 ವರ್ಷಗಳ ಹಳೆಯದು. ಅಂದ್ರೆ ಸಾಯಿಬಾಬಾ ಶಿರಡಿಗೆ ಬರೋಕೆ ಮುಂಚೆಯಿಂದಾನು ಇಲ್ಲಿ ಖಂಡೋಬಾ ದೇವಸ್ಥಾನ ಇಲ್ಲಿತ್ತು. ಅಲ್ಲಿ ಚಾಂದ್ ಪಟೇಲ್ ಅನ್ನೋರ ಅವರ ಸಂಬಂಧಿಕರ ಮದುವೆ ದಿಬ್ಬಣ ಬರಬೇಕಾದ್ರೆ ಸಾಯಿಬಾಬಾನು ಕೂಡ ಬರ್ತಾ ಇರ್ತಾರೆ. ಅಂದ್ರೆ ಅವರ ಹೆಸರು ಏನು ಅಂತ ಗೊತ್ತಿರೋದಿಲ್ಲ. ಆಗ ಇಲ್ಲಿ ಪೂಜೆ ಮಾಡ್ತಾ ಇದ್ದಂತ ಮಹಲ್ಸಾಪತಿಯವರು, ಅವರು ಮೊದಲನೇ ಬಾರಿಗೆ ಸಾಯಿಬಾಬನ ಎದುರು ಬದ್ರು ಬಂದಾಗ ಸಾಯಿಬಾಬಾನ ಹೆಸರು ಏನು ಅಂತ ಗೊತ್ತಿರಲ್ಲ, ಆವೋ ಸಾಯಿ ಅಂತ ಹೇಳಿ ಕರೀತಾರೆ. ಅಲ್ಲಿಂದ ಈಚೆಗೆ ಅವರ ಹೆಸರು ಸಾಯಿಬಾಬಾ ಅಂತ ಹೇಳಿ ಅವರೇ ಡಿಕ್ಲೇರ್ ಮಾಡ್ತಾರೆ. ಹಾಗೆ ಅವರಿಗೆ ಉಳ್ಕೊಳ್ಳೋದಿಕ್ಕೆ ಈಗ ದೇವಸ್ಥಾನ ಏನಿದೆ, जो आपने बताया वो पुराना मस्जिद था टूटी फूटी, वहाँ पे उनको रहने के लिए इंतजाम हुआ। वो जो जगह कौन सा है, जो द्वारका माई, जो द्वारका माई वो पहले मस्जिद थी, उसके बाद बाबा ने उसका नामकरण द्वारका माई किया। ಸ್ನೇಹಿತರೆ, ಇಲ್ಲಿ ದ್ವಾರಕಾಮಾಯಿ ಅಂತ ಇವತ್ತು ನಾವು ಏನು ಹೋಗಿ ದುನಿ ಮನೆಗೆಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ, ಬಾಬಾ ಇದ್ದಂಥ ಜಾಗ, ಆ ಜಾಗ ಮೊದಲು ಹಳೆ ಮಸೀದಿ ಆಗಿತ್ತು. ತದನಂತರ ಮಹಲ್ಸಾಪತಿಯವ್ರ ಜೊತೆ ಇನ್ನಿಬ್ಬರು ಹೋಗಿ ಬಾಬನ್ಗೆ ಅಲ್ಲಿ ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ತದನಂತರ ಅದನ್ನ ಬಾಬಾ ದ್ವಾರಕಾಮಾಯಿ ಅಂತ ಹೇಳಿ ಹೆಸರನ್ನ ಇಟ್ರು. में आते हैं तो ऐसी आख्यायिका है। और जितने भी पैदल पदयात्री पालकी लेके शिरडी में आते हैं, जैसे बॉम्बे से, हैदराबाद से, अभी चेन्नई से भी आते हैं, तो बहुत स्थानों से, महाराष्ट्र के बाहर से भी जितने भी पदयात्री जो पैदल चल के शिरडी आते हैं बाबा के दर्शन के लिए, पालकी लेके आते हैं, तो वो लोग सब पहले ये खंडोबा मंदिर में आते हैं और यहाँ पे खंडोबा जी का दर्शन करने के बाद ही बाबा के दर्शन के लिए जाते हैं। तो उसकी मान्यता ऐसी थी कि बाबा के समय जो जो डिवोटीज शिरडी में आया करते थे, तो उनको बाबा यही बोलते थे कि पहले आप खंडोबा जी का दर्शन करना है और खंडोबा जी का दर्शन के बाद मेरे दर्शन के लिए आना है। और जब तक ये खंडोबा जी का दर्शन पूरा होता नहीं, तब तक शिरडी की यात्रा भी बाबा की पूरी होती नहीं, ऐसी भी पुराने जमाने के लोग बोलते। ಸ್ನೇಹಿತರೆ, ಇಲ್ಲಿ ಖಂಡೋಬಾ ದೇವಸ್ಥಾನ ಏನಿದೆ, ಖಂಡೋಬಾ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಶಿರಡಿಗೆ ಬರೋರು ಮುಂಚೆ ಇದ್ದಂಥ ಪದ್ಧತಿ ಏನು ಅಂತ ಹೇಳಿದ್ರೆ, ಪಾದಯಾತ್ರೆ ಬರೋರು, ಪಾಲ್ಕಿ ತಗೊಂಡು ಬರೋರು, ಪಾಲ್ಕಿ ತಗೊಂಡು ಬಂದು ಮೊದಲು ಇಲ್ಲಿ ಖಂಡೋಬಾ ದೇವಸ್ಥಾನದ ದರ್ಶನ ಪಡೆದು ತದನಂತರ ಸಾಯಿಬಾಬನ ದರ್ಶನಕ್ಕೆ ಹೋಗೋರು. ಸಾಯಿಬಾಬಾ ಇದ್ದಂಥ ಕಾಲದಲ್ಲಿ ತುಂಬಾ ಜನ ಭಕ್ತಾದಿಗಳೇನಾದರೂ ಇಲ್ಲಿ ದೇವಸ್ಥಾನ ದರ್ಶನ ಪಡೆದೆ ಅಲ್ಲಿಗೆ ಹೋಗಿದ್ರೆ ಸಾಯಿಬಾಬಾನ ಹೇಳಿ ಕಳ್ಸೋರಂತ ಇಲ್ಲಿ ಖಂಡೋಬಾ ದೇವಸ್ಥಾನದ ದರ್ಶನ ಮಾಡಿ ನೀವು ತದನಂತರ ಇಲ್ಲಿಗೆ ಬನ್ನಿ. ಹಾಗೆ ಇವತ್ತಿಗೂ ಹೇಳ್ತಾರೆ, ಶಿರಡಿದು ಯಾತ್ರೆ ನಿಮಗೆ ಪರಿಪೂರ್ಣ ಆಗ್ಬೇಕಾದ್ರೆ ಖಂಡೋಬಾ ದೇವಸ್ಥಾನದ ದರ್ಶನವನ್ನು ಪಡೆದು ಹೋಗಬೇಕು. ಹಾಗೆ ಹೇಳ್ತಾರೆ, ನೀವು ಇಲ್ಲಿಗೆ ಬಂದಾಗ, ಶಿರಡಿಗೆ ಬಂದಾಗ ಖಂಡೋಬಾ ದೇವಸ್ಥಾನಕ್ಕೆ ಬಂದು ಖಂಡೋಬಾ ದೇವಸ್ಥಾನದಲ್ಲಿ ಒಂದು ಮನವಿಯನ್ನ, ಒಂದು ಪೂಜೆಯನ್ನ ಮಾಡ್ಕೊಳ್ಳೋದು ಮನಸ್ಸಲ್ಲಿ. ಏನು ಅಂತ ಹೇಳಿದ್ರೆ, ನಿಮ್ಮ ಊರಲ್ಲಿರ್ತಕ್ಕಂಥ, ಶಿರಡಿಯಲ್ಲಿರ್ತಕ್ಕಂಥ ಒಬ್ಬ ಮಹಾಪುರುಷನ, ಒಬ್ಬ ಸಾಧ್ವಿ ಪುರುಷನ ದರ್ಶನ ಭಾಗ್ಯ ನಮಗೆ ಕೊಡು ತಂದೆ ಅಂತ ಹೇಳಿ ಇಲ್ಲಿ ದರ್ಶನ ಭಾಗ್ಯ ಕೇಳಿ ತದನಂತರ ಸಾಯಿಬಾಬನ ದರ್ಶನಕ್ಕೆ ಹೋಗುವಂಥದ್ದು. प्राप्त किया था तो उनको किसी का डर नहीं था। तो फिर वो सब ब्रह्मा जी सबको लेके शिव जी के पास गए और बोला कि ये जो राक्षस है मणि और मल्ल, ये आपके भक्त है और ये अभी धरती के ऊपर बहुत अत्याचार कर रहे हैं, धार्मिक कार्यक्रमों में विघ्न डाल रहे हैं। तो फिर शिव जी ने बोला, अभी मैंने तो उनको वर प्राप्त कर दिया है, तो मैं उनका इस अवतार में कुछ नहीं कर सकता। तो फिर उन्होंने बोला कि मुझे आप दूसरे अवतार में भूतल के ऊपर भेजो
और मैं वो अवतार में उनका वध करूँगा। तो ब्रह्मा जी ने शिव जी को खंडोबा के इसमें अवतरित किया, और वो जो सब जो भी ये घटना घटी वो जेजुरी बोल के पुणे के नज़दीक 45 किलोमीटर को स्थान है जेजुरी। तो वहाँ पे ये सब लीला हुई, और वो चंपा षष्ठी के दिन वो 2 राक्षसों का वध कर दिया खंडोबा जी ने। और फिर वो वध करने के बाद जो हर्ष उल्लास हुआ, तो उसमें ये हल्दी कैसा फेंकी गई भगवान के ऊपर, और खंडोबा जी को हल्दी प्रिय था। तो फिर ನಾನು ಆರತಿ ಮಾಡಬೇಕಾದ್ರೆ ಇಲ್ಲ ಮುಂಚೆ ನಾನು ಕೇಳಿದ್ದೆ, ಹಲ್ದಿನ ಭಗವಂತನ ಮೇಲೆ ಖಂಡೋಬಾ ಮೇಲೆ ಹಾಕ್ತಾರೆ. ಹಲ್ದಿನ ಏನಕ್ಕೆ ಹಾಕ್ತಾರೆ ಅಂತ ಹೇಳೋದಕ್ಕೆ ನಾನು ಇವ್ರ ಹತ್ರ ನಾನು ಕೇಳಿದ್ದಕ್ಕೆ ಅವ್ರು ಹೇಳ್ತಾ ಇರೋಂಥ ಉತ್ತರ ಅಂತ ಹೇಳಿದ್ರೆ, ಇಲ್ಲಿ ಖಂಡೋಬಾ ದೇವ್ರು ಏನಿದೆ ಅದು ಶಿವನ ಅವತಾರ. ಇಲ್ಲಿ ಇಬ್ರು ರಾಕ್ಷಸರಿದ್ರಂತೆ. ಆ ರಾಕ್ಷಸರು ತುಂಬಾ ತೊಂದರೆ ಕೊಡ್ತಾ ಇದ್ರು ಎಲ್ಲರಿಗೂ, ಧಾರ್ಮಿಕವಾಗಿ ಪ್ರತಿಯೊಂದನ್ನು ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ರು. ಆಗ ದೇವ್ರ ಹತ್ರ ಶಿವನ ಹತ್ರ ಮೊರೆ ಹೋಗ್ತಾರಲ್ಲ, ಶಿವನ ಭಕ್ತರಾಗಿದ್ರು ಅವರು ರಾಕ್ಷಸರು. ರಾಕ್ಷಸ ಲೋಕ ಮಣಿ ಅವ್ರ ಮಲ್, ಮಣಿ ಮತ್ತೆ ಮಲ್ ಅಂತ ಹೇಳಿ ಇಬ್ರು ರಾಕ್ಷಸರು. ಆಗ ಶಿವ ಅವರಿಗೆ ಆಶೀರ್ವಾದ ಕೊಟ್ಟಿದ್ರಿಂದ ಶಿವ ಆ ಅವತಾರದಲ್ಲಿ ಅವ್ರನ್ನ ಸಾಯಿಸಕ್ಕಾಗಲ್ಲ ಅಂತ ಹೇಳಿ ಮತ್ತೆ ಖಂಡೋಬಾ ಆಗಿ ಬಂದು ಇಲ್ಲೇ ಪೂನಾ ಹತ್ರ ಜಿಜೋರಿ ಅಲ್ಲಿ ಅವ್ರನ್ನ ವಧೆ ಮಾಡೋದು, ಅಂದ್ರೆ ಸಾಯಿಸುವಂಥದ್ದು. ಅವಾಗ ಖುಷಿಗೆ ಅರಿಶಿನವನ್ನ ಹಾಕಿ ಪೂಜೆಯನ್ನ ಮಾಡಲಾಯಿತು ಅಂತ ಹೇಳಿ ಹೇಳ್ತಾರೆ. ಸೊ ಅದಕ್ಕೆ ಭಗವಂತನಿಗೆ ಅರಿಶಿನ ಬಹಳ ಇಷ್ಟ. ಇಲ್ಲೂ ಅರಿಶಿನದ ಪ್ರಸಾದನ ಹಾಕ್ತಾರೆ. ಹಾಗೆ ನೀವು ಮನೆಯಿಂದ ಬರ್ತಾ ಇನ್ನ ದೇವ್ರನ್ನ ನೆನೆಸ್ಕೊಂಡು ಅಲ್ಲಿಂದ ಅರಿಶಿನ ತಂದು ಭಗವಂತನಿಗೆ ಅರಿಶಿನ ಹಾಕಿದ್ರೆ ಅದಿನ್ನ ತುಂಬಾ ಒಳ್ಳೇದು. आज ये जो आप फोटो देख रहे हैं, बाबा स्वयं मालसापति और तात्या पाटिल जब ये द्वारका माई में सोया करते थे, तो बाबा का शयन का पद्धति इस फोटो की तरह से था। जब ये तीनों रात के समय निद्रा अवस्था में जाने से, तो उनके पैर एक जगह पे रहते थे और सर अलग अलग रहते थे। तो ये सोने का जो महाभाग्य है, ये मालसापति और तात्या पाटिल के साथ जो खुद साक्षात ईश्वर के साथ सोए, तो ये बाबा का ही एक लीला थी। बाबा उनको पूरी रात सोने नहीं देते थे। जब भी बाबा ने उनको बोला था, अगर मुझे नींद लग जाए तो मुझे मेरे इसके ऊपर हाथ रख के आप हिला देना। तो ये बाबा का ऐसा एक लीला अहोरात्र बहुत साल तक चलता रहा। ಸ್ನೇಹಿತರೆ, ಇವರ ಮುತ್ತಾತ ಏನಿದ್ರು ಮಹಾಲ್ಸಾಪತಿಯವರು, ಅಂದರೆ ಖಂಡೋಬಾ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಂಥವ್ರು, ಅವು ಸಾಯಿ ಅಂತ ಕರೆದವರು, ಅವರಿಗೆ ಇನ್ನೊಂದು ಬಹಳ ವಿಶೇಷವಾದಂಥ ಒಂದು ವರವನ್ನು ಸಾಯಿಬಾಬಾ ಕೊಟ್ಟಿದ್ರು. ಏನು ಅಂತ ಹೇಳಿದ್ರೆ, ಸಾಯಿಬಾಬಾ ಮಲಗಬೇಕಾದ್ರೆ ನೀವು ಇವಾಗ ಏನು ಫೋಟೋ ನೋಡಿದ್ರಿ, ತಾತ್ಯಾ ಪಾಟೀಲ್ ಅವರು ಮತ್ತೆ ಮಹಲ್ಸಾಪತಿಯವರು ಮತ್ತೆ ಸಾಯಿಬಾಬಾ ಅವರು 3 ಜನ ತಲೆ ಬೇರೆ ಬೇರೆ ಕಡೆ ದಿಕ್ಕಲ್ಲಿರೋದು, ಕಾಲುಗಳನ್ನ ಒಂದೇ ಕಡೆ ಇಟ್ಕೊಂಡು ಮಲಗೋರು. ಇದು ತುಂಬಾ ವರ್ಷಗಳ ಕಾಲ ನಡೀತು ಈ ತರ. ಅಂದ್ರೆ ಭಗವಂತನ ಜೊತೆ ಮಲಗುವಂತ ಭಾಗ್ಯವನ್ನ ಇವರ ತಾತನಿಗೆ ಮುತ್ತಾತನಿಗೆ ಬಾಬಾ ಕರುಣಿಸಿದ್ರು ಅಂತ ಹೇಳೋದು ಒಂದು 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 ಖುಷಿ ವಿಚಾರ. ಇದು ನಾವು ಏನು ಇಮ್ಯಾಜಿನರಿ ಸ್ಟೋರೀಸ್ ಎಲ್ಲ ಹೇಳ್ತಾ ಇರೋದು, ಇದೆಲ್ಲ ನಡೆದಿರುವಂತ ಘಟನೆಗಳು. ಭಗವಂತನ ಜೊತೆ ಮಹಲ್ಸಾಪತಿಯವರು ಇದ್ರು, ಬಹಳ ಹತ್ತಿರವಾಗಿದ್ರು ಅನ್ನೋದಕ್ಕೆ ಈ ಫೋಟೋ, ಈ ಕತೆ ಒಂದು ನಿದರ್ಶನ. आज ये फोटो जो देख रहे हैं आप, जब बाबा 3 दिन के लिए ब्रह्मांड गए थे, तो ऐसा बोला जाता है कि बाबा ने मालसापति को चुना था। जब बाबा ब्रह्मांड गए तब मालसापति द्वारका माई में बैठे, और बाबा ने उनको बुला के अपने जो माता था वो मालसापति जी के गोद में रख के उन मालसापति को बोले थे कि मैं 3 दिन के लिए ब्रह्मांड जा रहा हूँ, तो मेरी शरीर की आप रक्षा करना, और अगर 3 दिन के बाद मैं नहीं लौटूँ तो वही द्वारका माई में एक कोने में जगह दिखाकर मेरे समाधि यही कर देना। ऐसा उन्होंने मालसापति को बोल के गए थे। जब बाबा ब्रह्मांड गए तो फिर जब बाबा समझो 4-5 घंटा हो गया, शाम जैसे जैसे होती गई, तो सब जो गांव वाले थे, जो डिपार्टमेंट वाले थे, तो वो
फिर उन्होंने ये किया कि बाबा अभी नहीं रहे हमारे में, सब आक्रोश हो गया, रोने लग गए, पूरा शिरडी ऐसा स्तब्ध हो गया कि बाबा अपने को छोड़ के चले गए। लेकिन मालसापति को बाबा बोल के गए थे कि मैं फिर वापस आऊँगा, 3 दिन बाद ये शरीर मैं वापस धारण करूँगा, तो ये शरीर की रक्षा तुझे करना है। तो बहुत लोगों ने उस टाइम मालसापति को विरोध किया, एक अपोजिशन में बोल दिया कि अभी बाबा नहीं रहे, बाबा की मृत्यु के कारण बाबा का शरीर में से गंदा ये हो जाएगा, बीमारी फैलेगा, इससे बहुत लोगों ने विरोध किया। लेकिन मालसापति ने किसका सुना नहीं। मालसापति ने उनको, उनकी जो जबान थी बाबा ने दिया हुआ कि 3 दिन अगर मैं नहीं आता हूँ तो मेरा समाधि द्वारका में एक कोने में कर देना करके। तो ये बहुत घटना वैसे अचंभित थी कि अपना जो शरीर है वो 3 दिन तक उसमें कुछ भी आत्मा नहीं, बाबा एकदम स्तब्ध गिरे हुए थे। मालसापति 3 दिन तक एक ही जगह पे बैठे, ना किसी चीज़ के लिए उठे। उस दौरान मालसापति का बेटा भी बीमार था, लेकिन बाबा मालसापति वो परिवार को भी नहीं देखा, क्योंकि बाबा ने उनको बोला था कि ये मेरा शरीर का तुझे ध्यान रखना है। तो ये कहकर ही बोला होगा। तो फिर इतना अपोजिशन होके भी मालसापति ने किसको भी बाबा के देह को छूने नहीं दिया और बोला अगर बाबा तीसरे दिन नहीं आते हैं तो मैं खुद यहाँ से उठ जाऊंगा और बाबा का क्रियाक्रम करूंगा करके। लेकिन जैसे ही 72 आवर्स पूरे होते गए तो बाबा के शरीर में वापस प्राण आ गए और बाबा का जो शरीर जो स्तब्ध गिरा था वो धीरे धीरे वापस मूवमेंट करने लगा। तो ये ऐसी आख्यायिका है जो रियल सभी भक्तों ने देखी हुई है, जो बाबा के समकालीन डिवोटीज थे, इनको सब ये लीला मालूम है। तो ऐसे ये कब हुआ था सर? ये 1886 में हुआ था। 1886 में हुआ था। हाँ ಸ್ನೇಹಿತರೆ, 1886ರಲ್ಲಿ ಶಿರ್ಡಿ ಸಾಯಿಬಾಬಾ ಅವರು ಅಂದ್ರೆ ಸಮಾಧಿ ಸ್ಥಿತಿಗೆ ಹೋಗಿರ್ತಾರೆ, ಬ್ರಹ್ಮಾಂಡಕ್ಕೆ ಹೋಗಿರ್ತಾರೆ 3 ದಿನಗಳ ಕಾಲ. ಇವಾಗ ನಾನು ಉಸಿರನ್ನ ಬಿಗಿ ಇಟ್ಕೊಂಡು ಹೋದ್ರೆ ಒಂದು 30 ಸೆಕೆಂಡ್ಸ್ ಇಡ್ಬೋದು, ಇಲ್ಲ 1 ನಿಮಿಷ ಇಡ್ಬೋದು, ಇಲ್ಲ ಯೋಗಾಸನ ಮಾಡಿರೋರು ಒಂದು 5 ನಿಮಿಷ 10 ನಿಮಿಷ ಇಡ್ಬೋದು. ಆದರೆ ಬಾಬಾ ಆ ಸ್ಥಿತಿಗೆ ಹೋಗಿದ್ದು ಬರೋಬ್ಬರಿ 72 ಗಂಟೆಗಳ ಕಾಲ, ಅಂದ್ರೆ 3 ದಿನಗಳ ಕಾಲ. ಆ 3 ದಿನಗಳ ಕಾಲ ಹೋಗಕ್ಕೆ ಮುಂಚೆನೆ ಅವರು ಮಹಲ್ಸಾಪತಿ ಅವರಿಗೆ ಹೇಳ್ಬಿಟ್ಟು ಹೋಗಿದ್ರಂತೆ, ನಾನು 3 ದಿನಗಳ ಕಾಲ ಬ್ರಹ್ಮಾಂಡಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಶರೀರನ ಜೋಪಾನವಾಗಿ ನೋಡ್ಕೊ ಅಂತ ಹೇಳ್ತಾ ಇದ್ರೆ ನಮಗೆಲ್ಲ ಒಂಥರ ರೋಮಾಂಚನ ಆಗ್ತಾ ಇದೆ. ಯಾಕಂದ್ರೆ ಗೊತ್ತಿಲ್ಲದೆ ಇರೋ ಕಥೆಗಳು ತುಂಬಾ ಜನಕ್ಕೆ ಗೊತ್ತಿಲ್ಲ. ನಮ್ಮ ಈ ಪ್ರಯತ್ನ ಗೊತ್ತಿಲ್ಲದೆ ಇರೋರಿಗೆ ತಿಳಿಸೋದೇ ನಮ್ಮ ಈ ಪ್ರಯತ್ನ. ಹಾಗೆ ಆ 3 ದಿನಗಳಲ್ಲಿ ಶಿರ್ಡಿನಲ್ಲಿ ತುಂಬಾ ಈ ಸೂತಕದ ಛಾಯೆ ಅಂತ ಏನ್ ಹೇಳ್ತೀವಿ, ಹಾಗೆ ತುಂಬಾ ಗಾಬರಿ ಆಯ್ತು. ಆಮೇಲೆ ತುಂಬಾ ಜನ ಅಪೋಸ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ರು. ಸಾಯಿಬಾಬಾ ಇನ್ ಬರೋದಿಲ್ಲ, ನೀವು ಏನಿದೆ ಮುಂದಿನ ಕ್ರಿಯೆಗಳನ್ನ ಮಾಡಿ ಮುಗಿಸಿ ಬಾಬಾನ ಮಣ್ಣು ಮಾಡಿ. ಬಾಬಾ ಹೇಳಿದ್ರಂತೆ ಮಹಲ್ಸಾಪತಿ ಅವ್ರಿಗೆ, ಇನ್ಯಾರಿಗೂ ಹೇಳಿರ್ಲಿಲ್ಲ, 3 ದಿನ ಆದ್ಮೇಲೆ ನಾನು ಬಂದೇ ಬರ್ತೀನಿ, ಬಂದಿಲ್ಲ ಅಂತ ಹೇಳಿದ್ರೆ ದ್ವಾರಕಾ ಮಾಯಿನಲ್ಲೇ ಒಂದ್ ಕಡೆ ನನ್ನ ಸಮಾಧಿ ಮಾಡಿ ಅಂತ ಹೇಳಿ. ಆಗ ತುಂಬಾ ಜನ ವಿರೋಧ ಮಾಡಿದ್ರು ಕೂಡ, ಹೆಂಗೆ ಬಾಬಾ ಅವರು ಅವರ ತೊಡೆ ಮೇಲೆ ತಲೆ ಹಾಕಿ ಮಲಗಿದ್ರು ಅದೇ ತರ ಪೊಸಿಷನ್ ಅಲ್ಲಿ 3 ದಿನಗಳ ಕಾಲ ಮಹಲ್ಸಾಪತಿ ಅವರು ಕೂತಿದ್ರು. ಬಾಬಾ ದೇಹನ ಅಷ್ಟೊಂದು ಪ್ರೊಟೆಕ್ಟ್ ಮಾಡಿದ್ರು. ಆಗ ಅವರ ಮಗನಿಗೂ ಕೂಡ ಹುಷಾರಿರ್ಲಿಲ್ವಂತೆ. ಆ ಮಗನಿಗೆ ಹುಷಾರಿಲ್ಲದೆ ಇದ್ರು ಕೂಡ ಅದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ದಂಗೆ ಬಾಬನ ದೇಹದ ಜೋಪಾನ ಮಾಡಿದ್ರು. 3 ದಿನಗಳಾದ್ಮೇಲೆ ಮೆತ್ತಗೆ ಬಾಬನ ದೇಹ ಅಳಗಾಡಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಬಾಬಾ ವಾಪಸ್ ಬಂದು. ಇದಾಗಿದ್ದು 1886ರಲ್ಲಿ. ಅವತ್ತು ಹೇಳೋ ಪ್ರಕಾರ ಮಹಲ್ಸಾಪತಿ ಅವರು ಅವತ್ತು ಆ ದೇಹವನ್ನ ಕಾಪಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬಾಬಾ ತುಂಬಾ ವರ್ಷಗಳ ಹಿಂದೆ ನಮ್ಮನ್ನ ಬಿಟ್ಟು ಹೋಗ್ಬಿಡೋರು. ಬಾಬಾ ಅದಾದ್ಮೇಲೆ ಬಾಬಾ 1918 ತಕ್ रहते 15 ಅಕ್ಟೋಬರ್. ಸೊ 1886 ಅಲ್ಲಿ ತಿರ್ಗಾ 1918ರಲ್ಲಿ ಅಕ್ಟೋಬರ್ 15, 1918ರವರೆಗೂ ಬಾಬಾ ಮತ್ತೆ ಇಲ್ಲಿದ್ರು. ಖಂಡೋಬಾ ದೇವಸ್ಥಾನದ್ದು ಆದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅವರ 4ನೇ ತಲೆಮಾರಿನ ಮಗನ ಜೊತೆನೂ ಮಾತಾಡಿ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನನ್ನ ಈ ಮಾಹಿತಿ ತಮಗೆಲ್ಲ ಇಷ್ಟ ಆಗಿರೋದಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಅನಂತ ಧನ್ಯವಾದ ಹೇಳುವಂಥ ಸಮಯ, ನಾವು ಶಿರ್ಡಿಯಿಂದ ಹೊರಡುವಂಥ ಸಮಯ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಧನ್ಯವಾದಗಳು.